ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಗೆಲುವಾಗಿದೆ. ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜುಗೆ ಹೀನಾಯ ಸೋಲಿದು. ಬಿಜೆಪಿ ಜೆಡಿಎಸ್ ಶಾಸಕರ ಅಡ್ಡ ಮತದಾನ ಕೈಗೆ ವರವಾಗಿದೆ, ಗೆಲುವಾಗಿ ಬಂದಿದೆ. ಕಾಂಗ್ರೆಸ್ನ 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ಗೆ ಗೆಲುವು. ಅವರು 32 ಮತ ಪಡ್ಕೊಂಡಿದ್ದಾರೆ. 5ನೇ ಅಭ್ಯರ್ಥಿ ವಿನಯ್ ಕಾರ್ತಿಕ್ 32 ಮತಗಳನ್ನ ಪಡ್ಕೊಂಡಿದ್ದಾರೆ. ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜುಗೆ 14 ಮತಗಳು. ಬಿಜೆಪಿಯ 3 ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ. ಹಾಗೆ ಜೆಡಿಎಸ್ನ 3 ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ. ಗಮನಿಸ್ತಾ ಇದ್ದೀರಿ, ಆಗ್ಲೇ ಗೆಲುವನ್ನ ದಾಖಲಿಸಿರುವಂತಹ ಅಭ್ಯರ್ಥಿಗಳು ಮಾತನಾಡ್ತಾ ಇದ್ರು. ಬಿ.ಕೆ. ಹರಿಪ್ರಸಾದ್ ಅವರು ಕೂಡ ಮಾತನಾಡಿದ್ರು. ಇನ್ನು ಅಧಿಕೃತ ಘೋಷಣೆ ಒಂದೇ ಬಾಕಿ ಇದೆ ಅಂತ ಬಹಳ ಖುಷಿಯಾಗಿದ್ರು ಅವರು. ಮತ್ತೊಂದು ಕಡೆ ವಿನಯ್ ಕಾರ್ತಿಕ್ ಅವರು ಬರ್ತಾನೆ, ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಅವರು ಬರುವಾಗಲೇ ವಿಕ್ಟ್ರಿ ಸಿಂಬಲ್ ಅನ್ನ ತೋರಿಸ್ಕೊಂಡೇ ಬಂದಿದ್ರು. ಅಷ್ಟು ಮಟ್ಟಿಗೆ ಕಾನ್ಫಿಡೆನ್ಸ್ ಇತ್ತು. ಬಟ್ ವಿಚಾರ ಅಂತ ಹೇಳಿದ್ರೆ ಅವರು ನಿರೀಕ್ಷೆಗೂ ಮೀರಿದಂತ ಗೆಲುವಿದು. 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದು ಆ ಡಿ.ಕೆ. ಅವರ ತಂತ್ರ ವರ್ಕೌಟ್ ಆಗಿದೆ. ವಿನಯ್ ಕಾರ್ತಿಕ್ ಅವರು ಅಫ್ಕೋರ್ಸ್ ಡಿ.ಕೆ. ಅವರ ಆಪ್ತರು. ಅವರ ಪ್ಲಾನ್ ಎಲ್ಲ ತುಂಬಾ ಯಶಸ್ವಿಯಾಗಿದೆ. 32 ಮತಗಳನ್ನ ವಿನಯ್ ಕಾರ್ತಿಕ್ ಪಡೆದುಕೊಳ್ತಾರೆ. ಇತ್ತ ಜೆಡಿಎಸ್ನ ಗೋವಿಂದರಾಜುಗೆ ಹೀನಾಯ ಸೋಲಾಗಿದೆ. 18 ಅಲ್ಲ 14 ಮತಗಳಷ್ಟೇ. ವಿನಯ್ ಕಾರ್ತಿಕ್ ಮಾತನಾಡಿದ್ದಾರೆ, ಬನ್ನಿ ನೋಡೋಣ. ಎಲ್ಲರೂ ಮೋಸ್ಟ್ಲಿ ಗವರ್ಮೆಂಟ್ಗೆ ಸಪೋರ್ಟ್ ಮಾಡಬೇಕು ಅಂತ ಎಲ್ಲರೂ ಸೇರ್ ಹಾಕಿದ್ದಾರೆ. ನಮಗೆ ಸರ್ ಎಷ್ಟು ವೋಟ್ ಬಂತು ನಿಮಗೆ? ಎಷ್ಟು ನಿರೀಕ್ಷೆ ಇತ್ತು? ನಿರೀಕ್ಷೆಗಿಂತ ಹೆಚ್ಚು ಬಂದಿದೆ ನಮಗೆ. ನಿರೀಕ್ಷೆ ಎಷ್ಟಿತ್ತು ಸರ್? ನಿರೀಕ್ಷೆ 28 ಬರುತ್ತೆ ಅಂತ ಅನ್ಕೊಂಡಿದ್ದು. ನಮ್ಮ ಇದ್ರ ಸೇರಿ ಯಾವುದು ನಮ್ಮ ಎರಡನೇ ಪ್ರಶಸ್ತಿ ಸೇರಿ, ಬಟ್ ಇವಾಗ 32 ಬಂದಿದೆ. ಅಂದ್ರೆ ಎರಡೂ ಪಕ್ಷದಿಂದ ನಿಮ್ಗೆ ಬೆಂಬಲ ಕೊಟ್ಟಿದ್ದಾರೆ. ಏನಂತೀರಿ, ಅವ್ರಿಗೆ ಭರವಸೆ ಏನಾದ್ರು ಕೊಟ್ಟು ಕರ್ಕೊಂಡ್ರ? ಏನು ಭರವಸೆ ಕೊಟ್ಟಿಲ್ಲ. ಮೋಸ್ಟ್ಲಿ ಗೌರ್ಮೆಂಟ್ ಪರ ಇದ್ದಾರೆ ಎಲ್ಲರೂ. ಗೌರ್ಮೆಂಟ್ ಒಳ್ಳೆ ಕೆಲಸ ಮಾಡ್ತಾರೆ ಅಂದ್ಬಿಟ್ಟು ಅನ್ಕೊಂಡು ಎಲ್ಲರೂ ಹಾಕಿರ್ಬೇಕು ನಮ್ಗೆ.